ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ 2024 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 11 ಹೌಸ್ ಪ್ರಾಪರ್ಟಿ ಮೇಲೆ ಏನು ಕೇಳಿದರೆ ಆ ಒಂದು ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಲಾಸ್ಟ್ ಇಯರ್ ನಿಮಗೆ ಹೌಸ್ ಪ್ರಾಪರ್ಟಿಯಿಂದ ಒಂದು ಕ್ವಶನ್ ಕೇಳಿದ್ರು, ಬಟ್ 2024 ಪೇಪರ್ ಅಲ್ಲಿ ಎರಡು ಹೌಸ್ ಪ್ರಾಪರ್ಟಿಯಿಂದ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಆಲ್ರೆಡಿ ನಾನು ಕ್ವಶನ್ ನಂಬರ್ 9 ಅನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಈಗ ಮತ್ತೊಂದು ಕ್ವಶನ್ಸ್ ಇರ್ತಕ್ಕಂಥದ್ದು ಕ್ವಶನ್ ನಂಬರ್ 11 ಬಂದು ಹೌಸ್ ಪ್ರಾಪರ್ಟಿ ಮೇಲೆ ಇದೆ. ಹೇಗೆ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎರಡು ಕ್ವಶನ್ಸ್ ಕಂಪಲ್ಸರಿ ಆಗಿ ಹೌಸ್ ಪ್ರಾಪರ್ಟಿಯಿಂದ ಬರುತ್ತೆ. ಯಾವುದೇ ತರಹದ ನಿಮ್ಗೆ ಹೌಸ್ ಪ್ರಾಪರ್ಟಿ ಮೇಲೆ ಡೌಟ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಕ್ವಶನ್ಸ್ಗೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಬನ್ನಿ ನೋಡ್ತಾ ಹೋಗೋಣ. ಮಿಸ್ಟರ್ ಶ್ರೀಮಣಿ furnished the following details of his income from house property for the previous year 22-23. Compute taxable income from house property for the assessment year 23-24 ಕೊಟ್ಟಿದ್ದಾರೆ. ಅಂದ್ರೆ ಶ್ರೀಮಣಿಗೆ ಸಂಬಂಧಪಟ್ಟ ಹೌಸ್ ಪ್ರಾಪರ್ಟಿ ಡೀಟೇಲ್ಸ್ ಅನ್ನ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಮ್ಗೆ ಹೇಳಿದ್ದಾರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟು ಬರುತ್ತೆ, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಿಂದ ಎಷ್ಟು ಇನ್ಕಮ್ ಬರುತ್ತೆ ನಾವು ಫೈಂಡ್ ಔಟ್ ಅನ್ನ ಮಾಡಬೇಕು ಅಂತ ಕ್ವಶನ್ಸ್ ಅಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಇನ್ಕಮ್ ಫ್ರಮ್ HP ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ. ಹಿ ಹ್ಯಾಸ್ 3 ಹೌಸಸ್. ಶ್ರೀಮಣಿ ಆಸ್ 3 ಹೌಸಸ್, ದಟ್ ಈಸ್ ಹೌಸ್ 1, ಹೌಸ್ 2, ಹೌಸ್ 3 ಅಂತ ಹೇಳಿದ್ದಾರೆ. ಅಂಡ್ ಯಾವೆಲ್ಲ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಮೊದಲನೇ ಹೌಸು SOP ಅಂತ ಕೊಟ್ಟಿದ್ದಾರೆ, ಅಂದ್ರೆ ಸೆಲ್ಫ್ ಆಕ್ಯುಪೈಡ್ ಪರ್ಪಸ್ ಅಂತ. ಸೆಕೆಂಡ್ ಒನ್ ಬಂದು LOP, ಲೆಟ್ ಔಟ್ ಪ್ರಾಪರ್ಟಿ, ಅಂಡ್ ಹೌಸ್ 3 ಆಲ್ಸೋ ಲೆಟ್ ಔಟ್ ಪ್ರಾಪರ್ಟಿ. ನೋಡಿ, ಯಾವ ಹೌಸ್ ಒನ್ SOP ಇದೆ ಅಂದ್ರೆ ಸೆಲ್ಫ್ ಆಕ್ಯುಪೈಡ್ ಪರ್ಪಸ್ಗೆ ಏನಾದರೂ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಹೌಸನ್ನ ಸೆಲ್ಫ್ ಆಕ್ಯುಪೈಡ್ ಪರ್ಪಸ್ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಅದು ಅಪ್ ಟು ನೆಟ್ ಆನ್ಯುಯಲ್ ವ್ಯಾಲ್ಯೂ ವರ್ಗೂ ಕೂಡ ಅದು ಆಲ್ವೇಸ್ 0 ಇರುತ್ತೆ. ಡೋಂಟ್ ಕನ್ಸಿಡರ್, ಇಲ್ಲೂ ಕೂಡ ಅದನ್ನ ಕ್ಯಾಲ್ಕುಲೇಷನ್ಗೆ ತಗೊಳಕ್ ಹೋಗಬೇಡಿ. ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಆಗಲಿ ಅಥವಾ ನೆಟ್ ಆನ್ಯುಯಲ್ ವ್ಯಾಲ್ಯೂ ಆಗಲಿ ಅಲ್ಲಿವರೆಗೂ ಕೂಡ ಅದು 0ನೇ ಇರುತ್ತೆ. ಹಾಗಾಗಿ ಅದೆಲ್ಲೂ ಕೂಡ ಕ್ಯಾಲ್ಕುಲೇಷನ್ಸ್ ಅಲ್ಲಿ ನೀವು ತಗೊಳಕ್ಕೆ ಹೋಗಬೇಡಿ. ಬಿಕಾಸ್ ಇಟ್ ಈಸ್ ಸೆಲ್ಫ್ ಆಕ್ಯುಪೈಡ್ ಪರ್ಪಸ್ಗೋಸ್ಕರ ಯೂಸ್ ಮಾಡೋದು. SOP ಪರ್ಪಸ್ಗೆ ಯಾವುದೇ ಹೌಸ್ನ ಯೂಸ್ ಮಾಡಿದ್ರೆ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ. ಅಂಡ್ ಹೌಸ್ 2 ಮತ್ತೆ ಹೌಸ್ 3 ಬಂದು LOP ಪರ್ಪಸ್ ಕೊಟ್ಟಿದ್ದಾರೆ, ಅಂದ್ರೆ ಲೆಟ್ ಔಟ್ ಪ್ರಾಪರ್ಟಿ, ರೆಂಟಿಗೆ ಕೊಟ್ಟಿದ್ದಾರೆ, ಲೆಟ್ ಔಟ್ ಮಾಡಿದ್ದಾರೆ, ಬಾಡಿಗೆಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವೆರಡು ಕೂಡ ಟ್ಯಾಕ್ಸಬಲ್ ಆಗುತ್ತೆ, ಕನ್ಸಿಡರ್ ಮಾಡಬೇಕು. ಬನ್ನಿ ಏನೇನಿದೆ ನೋಡೋಣ. ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ 60,000, 80,000, 90,000 ಇದೆ ರೆಸ್ಪೆಕ್ಟಿವ್ ಹೌಸ್ ಅಲ್ಲಿ. ಆಕ್ಚುಯಲ್ ರೆಂಟ್ ಪರ್ ಮಂತ್ ನೋಡಿ, ರೆಂಟ್ ಕೊಟ್ಟಿದ್ದಾರೆ ಪರ್ ಮಂತ್ ಕೊಟ್ಟಿರ್ತಕ್ಕಂಥದ್ದು, ಒಂದು ತಿಂಗಳದ್ ಮಾತ್ರ ಕೊಟ್ಟಿದ್ದಾರೆ. ಹೌಸ್ 1ಗೆ ಕೊಟ್ಟಿಲ್ಲ, ಏನಕ್ಕೆ ಅಂದ್ರೆ ಸೆಲ್ಫ್ ಆಕ್ಯುಪೈಡ್ ಆಗಿರೋ ರೆಂಟ್ ಚಾರ್ಜ್ ಮಾಡಲ್ಲ. ಬಟ್ ಬಾಡಿಗೆ ಕೊಟ್ಟಿರ್ತಕ್ಕಂಥದ್ದು ಲೆಟ್ ಔಟ್ ಮಾಡೋದು ಹೌಸ್ 2 ಮತ್ತೆ ಹೌಸ್ 3 ಆಗಿರೋದ್ರಿಂದ ಒಂದು ತಿಂಗಳಿಗೆ 7,000 ಅಂತ ಹೇಳಿದ್ದಾರೆ ಹೌಸ್ 2, 8,000 ಹೌಸ್ 3 ಕೊಟ್ಟಿದ್ದಾರೆ. ದಟ್ ಇಸ್ ಪರ್ ಮಂತ್, ಒಂದು ತಿಂಗಳಿಗೆ ಇರ್ತಕ್ಕಂಥ ವ್ಯಾಲ್ಯೂ. ಅಂಡ್ ಫೈರ್ ರೆಂಟಲ್ ವ್ಯಾಲ್ಯೂ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. 65,000 ಹೌಸ್ 1 ಇದೆ, 72 ಹೌಸ್ 2 ಇದೆ, 95 ಹೌಸ್ 3 ಇರ್ತಕ್ಕಂಥದ್ದು. ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾರೆ. ಸೊ ಹೌಸ್ 1 ಮತ್ತೆ 2ಗೆ ಯಾವುದೇ ರೀತಿ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ, ಹೌಸ್ 3ಗೆ 80,000 ಕೊಟ್ಟಿದ್ದಾರೆ. ಅನ್ರಿಯಲೈಸ್ಡ್ ರೆಂಟ್ ಬಂದು, ಅಂದ್ರೆ ಅನ್ರಿಯಲೈಸ್ಡ್ ರೆಂಟ್ ಯಾವುದು ಕೂಡ ಇಲ್ಲ. ಸೊ ಕ್ವಶನ್ ಅಲ್ಲಿ ಹೌಸ್ 1 ಅಲ್ಲಿ ಇಲ್ಲ, ಅಂಡ್ ಹೌಸ್ 2 ನಲ್ಲಿ 5,000 ಇದೆ, ಹೌಸ್ 3 ನಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಇಲ್ಲ. ವೇಕೆನ್ಸಿ ಪೀರಿಯಡ್ ಕೊಟ್ಟಿದ್ದಾರೆ, 1 ಮಂತ್ ಇದೆ ವೇಕೆಂಟ್ ಇರತಕ್ಕಂಥದ್ದು, ಅಂದ್ರೆ ಆ ಒಂದು ತಿಂಗಳು ಬಾಡಿಗೆ ಕೊಟ್ಟಿಲ್ಲ, ವೇಕೆಂಟ್ ಇದೆ, ಖಾಲಿ ಇದೆ ಅಂತ ಅರ್ಥ. ಸೊ ಹೌಸ್ 2 ಮಾತ್ರನೇ ವೇಕೆಂಟ್ ಇರ್ತಕ್ಕಂಥದ್ದು ಫಾರ್ ದಿ ಪೀರಿಯಡ್ ಆಫ್ 1 ಮಂತ್ ಇದೆ. ರಿಪೇರ್ಸ್ ಮತ್ತೆ ಗೋಡೌನ್ ರೆಂಟ್ ಇದೆ, ರಿಪೇರ್ಸ್ ಕೊಟ್ಟಿದ್ದಾರೆ. ನೋಡಿ, ರಿಪೇರ್ಸ್ ಆಗ್ಲಿ ಎಲ್ಲೂ ಕೂಡ ರಿಪೇರ್ಸ್ ಅನ್ನು ಕೂಡ ನೀವು ಕನ್ಸಿಡರ್ ಮಾಡಬಾರ್ದು, ರಿಪೇರ್ಸ್ ಎಲ್ಲೂ ಕೂಡ ತಗೊಳ್ಳೋದಿಲ್ಲ ಕ್ವಶನ್ಸ್ ಅಲ್ಲಿ. ಗ್ರೌಂಡ್ ರೆಂಟ್ ಕೊಟ್ಟಿದ್ದಾರೆ, ಗ್ರೌಂಡ್ ರೆಂಟ್ ಕೂಡ ಎಲ್ಲೂ ಕೂಡ ತಗೊಳಕ್ ಹೋಗೋದಿಲ್ಲ. ಹೌಸ್ ಪ್ರಾಪರ್ಟಿನಲ್ಲಿ ರಿಪೇರ್ಸ್ ಮತ್ತೆ ಗ್ರೌಂಡ್ ರೆಂಟ್ ಎಲ್ಲೂ ಕೂಡ ಬರೋದಿಲ್ಲ. ಯಾಕಂದ್ರೆ ಸ್ಟ್ಯಾಂಡರ್ಡ್ ಡಿಡಕ್ಟ್ ಅಂತ 30% ನಾವು ಡಿಡಕ್ಟ್ ಮಾಡ್ತೀವಿ, ಅದರಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ಹೌಸ್ ಪ್ರಾಪರ್ಟಿ ಮಾಡ್ಬೇಕಾದ್ರೆ ರಿಪೇರ್ಸ್ ಮತ್ತೆ ಗ್ರೌಂಡ್ ರೆಂಟ್ ತಗೊಳಕ್ ಹೋಗಬೇಡಿ, ಇಗ್ನೋರ್ ಮಾಡಿ. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಬಿಸ್ನೆಸ್. ಇನ್ ದಿಸ್ ಪ್ರಾಬ್ಲಮ್ ನೋಡಿ, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್, ಬಿಸ್ನೆಸ್ ಪರ್ಪಸ್ಗೆ ಲೋನ್ ತಗೊಂಡಿರೋದಕ್ಕೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಿರ್ತಕ್ಕಂಥದ್ದು. ಸೊ ಇದೇನಾದ್ರೂ ಈ ಒಂದು ಇಂಟ್ರೆಸ್ಟ್ ಹೌಸ್ ರಿಲೇಟೆಡ್ ಇದ್ದರೆ ನಾನು ತಗೊಳ್ತಿದ್ದೆ, ಬಟ್ ಈ ಇಂಟ್ರೆಸ್ಟ್ ಬಂದಿರತಕ್ಕಂಥದ್ದು ಬಿಸ್ನೆಸ್ ಪರ್ಪಸ್ ಈ ಲೋನ್ ತಗೊಂಡಿದ್ದೇನೆ ಅದ್ರ ಮೇಲೆ ಇದು ಕೊಡ್ತಾ ಇರ್ತಕ್ಕಂಥ ಇಂಟ್ರೆಸ್ಟ್ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಅಲ್ಲ. ಹಾಗಾಗಿ ನೀವು ತಗೊಳಕ್ ಹೋಗ್ಬಾರ್ದು, ಇಗ್ನೋರ್, ಬಿಕಾಸ್ ದಟ್ ಇಂಟ್ರೆಸ್ಟ್
ಇಂಟ್ರೆಸ್ಟ್ ಆನ್ ರಿಪೇರ್ಸ್ ಆರ್ ಇಂಟ್ರೆಸ್ಟ್ ಆನ್ ಲೋನ್ ರಿಲೇಟಿಂಗ್ ಟು ರಿಪೇರ್ಸ್ ರಿಲೇಟಿಂಗ್ ಟು ಕನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ನಾವು ಡಿಡಕ್ಟ್ ಅನ್ನ ಮಾಡ್ತೀವಿ, ಬಿಕಾಸ್ ದಟ್ ಇಂಟ್ರೆಸ್ಟ್ ಆನ್ ಲೋನ್ ಈಸ್ ಟೇಕನ್ ಫಾರ್ ಹೌಸ್ ಕನ್ಸ್ಟ್ರಕ್ಷನ್ ಅಥವಾ ರಿಪೇರ್ಸ್ ಆಫ್ ಹೌಸ್ನ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ರಿಪೇರ್ಸ್ಗೋಸ್ಕರ ತಗೊಂಡಿರ್ತಕ್ಕಂಥದ್ದು. ಬಟ್ ಈ ಇಂಟ್ರೆಸ್ಟ್ ಬಂದು ಲೋನ್ ತಗೊಂಡಿರ್ತಕ್ಕಂಥದ್ದು ಬಿಸ್ನೆಸ್ ಪರ್ಪಸ್, ಆ ಬಿಸ್ನೆಸ್ ಪರ್ಪಸ್ ಮೇಲೆ ಕೊಡ್ತಾ ಇರ್ತಕ್ಕಂಥ ಇಂಟ್ರೆಸ್ಟ್ ಇಟ್ ಈಸ್ ನಾಟ್ ಪಾರ್ಟ್ ಆಫ್ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಅಲ್ಲ, ಹಾಗಾಗಿ ಇಗ್ನೋರ್ ಮಾಡಬೇಕು. ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಟೆನೆಂಟ್, ಇಲ್ಲಿ ಪೇಮೆಂಟ್ ಮಾಡ್ತಾ ಇದೆ, ಮುನ್ಸಿಪಲ್ ಟ್ಯಾಕ್ಸ್ ನ ಪೇಮೆಂಟ್ ಮಾಡ್ತಾ ಇರೋದು ಟೆನೆಂಟ್ ಅಂತ ಹೇಳಿದ್ದಾರೆ. ಅಂಡ್ ಮುನ್ಸಿಪಲ್ ಟ್ಯಾಕ್ಸ್ ಡ್ಯೂ ಇದೆಯಂತೆ. ಹೌಸ್ 1 ಅಲ್ಲಿ 4000 ಇದೆ, ಹೌಸ್ 2 ನಲ್ಲಿ ಇಲ್ಲ, ಅಂಡ್ ಹೌಸ್ 3 ನಲ್ಲಿ 12,400 ಇದೆ ಅಂತ ಹೇಳಿದ್ದಾರೆ. ಇದು ಕ್ವಶನ್ ಇರ್ತಕ್ಕಂಥದ್ದು. ನಮಗೆ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಫಾರ್ ದಿ ಅಸೆಸ್ಮೆಂಟ್ ಇಯರ್ 23-24 ಅಂತ ಹೇಳಿದ್ದಾರೆ. ಇದು ಕ್ವಶನ್ಸ್ ಇರ್ತಕ್ಕಂಥದ್ದು. ನೋಡಿ, ನೀವು ಹೌಸ್ ಪ್ರಾಪರ್ಟಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಜಸ್ಟ್ ಫಾರ್ಮ್ಯಾಟ್ ಕರೆಕ್ಟಾಗಿ ತಿಳ್ಕೊಂಡಿರಿ. ಆ ಫಾರ್ಮ್ಯಾಟ್ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಅಷ್ಟೇ ತಗೊಳ್ಳಿ, ರಿಮೈನಿಂಗ್ ಯಾವುದೇ ಇನ್ಫಾರ್ಮೇಶನ್ ಕೊಟ್ರೆ ಇಗ್ನೋರ್ ಮಾಡ್ತಾ ಹೋಗಿ. ಸೊ ಬನ್ನಿ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಯಾವ ತರ ನೀವು ಫಾರ್ಮ್ಯಾಟ್ ಹಾಕೋಬೇಕು ಅಂತ ಹೇಳಿದ್ರೆ ಈ ತರ ಫಾರ್ಮ್ಯಾಟ್ ಹಾಕೊಳ್ಳಿ. ಸೊ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಅಸೆಸಿ ಬಂದು ಶ್ರೀಮಣಿ ಇಸ್ ಅನ್ ಅಸೆಸಿ, ಅಸೆಸ್ಮೆಂಟ್ ಇಯರ್ ಬಂದು 23-24, ಪ್ರೀವಿಯಸ್ ಇಯರ್ ಬಂದು 22-23. ಸೊ ಪರ್ಟಿಕ್ಯುಲರ್ಸ್ ಫಸ್ಟ್ ಕಾಲಮು, ರಿಮೈನಿಂಗ್ ಕಾಲಮ್ಸ್ ಎಲ್ಲ ನಿಮಗೆ ಎಷ್ಟು ಹೌಸ್ ಕೊಟ್ಟಿದ್ದಾರೆ ಅಷ್ಟು ಹೌಸ್ ಹಾಕೊಳ್ಳಿ. ಈಗ ಹೌಸ್ 1 ನಾವು SOP ಕೊಟ್ಟಿದ್ದಾರೆ, ಹೌಸ್ 2 LOP ಇದೆ, ಹೌಸ್ 3 LOP ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಮಾಡ್ತಾ ಹೋಗೋಣ. ಸೊ ಈ ತರ ಕಾಲಮ್ಸ್ ಹಾಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಫಸ್ಟ್ ನೀವು ಆನ್ಸರ್ಸ್ ಅನ್ನ ಮಾಡ್ತಾ ಇದ್ದೀರಾ ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ, ಏನ ಮಾಡ್ತಾ ಇದ್ದೀರಾ ಹೌಸ್ ಪ್ರಾಪರ್ಟಿಗೆ ಅಂತ ಹೇಳಿದ್ರೆ, ಫಸ್ಟ್ ನೀವೇನಪ್ಪ ಏನ್ ತಗೋಬೇಕು ಅಂತ ಹೇಳಿದ್ರೆ ಮುನ್ಸಿಪಲ್ ವ್ಯಾಲ್ಯೂ, ಫಸ್ಟ್ ತಗೋಬೇಕು. ಮುನ್ಸಿಪಲ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಕೊಟ್ಟಿದಾರ? ಎಸ್, ನೋಡಿ ಹೌಸ್ 1 SOP ಇದೆ, ಹೌಸ್ 1 SOP ಸೆಲ್ಫ್ ಆಕ್ಯುಪೈಡ್ ಪರ್ಪಸ್ ಇದೆ, ಎಲ್ಲೂ ಬರಲ್ಲ. ಅಪ್ ಟು ನೆಟ್ ಆನ್ಯುಯಲ್ ವ್ಯಾಲ್ಯೂ ವರೆಗೂ ಕೂಡ ಅದು ಝೀರೋನ ಇರುತ್ತೆ, ಎಲ್ಲೂ ತಗೊಳಕ್ ಹೋಗ್ಬೇಡಿ. SOP ಯಾವುದೇ ಹೌಸ್ SOP ಕೊಟ್ರೆ ಅದೆಲ್ಲೂ ಕೂಡ ತಗೋಬೇಡಿ. ಸೆಕೆಂಡ್ ಹೌಸ್ ಅಲ್ಲಿ ಬಂದು 80,000 ಕೊಟ್ಟಿದ್ದಾರೆ, ಅಂಡ್ ಥರ್ಡ್ ಒನ್ ಬಂದು 90,000, ಹೌಸ್ 2ಗೆ 3ಗೆ 90,000 ಇದೆ. ದಟ್ ಇಸ್ ಮುನ್ಸಿಪಲ್ ವ್ಯಾಲ್ಯೂ ಅವರು ಕ್ವಶನ್ ಅಲ್ಲಿ ಕೊಟ್ಟಿರೋದು. ಮುನ್ಸಿಪಲ್ ವ್ಯಾಲ್ಯೂನ ಫಸ್ಟ್ ತಗೋಬೇಕು, ಆರ್ ಅಥವಾ ಮುನ್ಸಿಪಲ್ ವ್ಯಾಲ್ಯೂ ಆರ್ ಅಥವಾ ಫೇರ್ ರೆಂಟಲ್ ವ್ಯಾಲ್ಯೂ, ಫೇರ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದಾರ ಕ್ವಶನ್ ಅಲ್ಲಿ? ನೋಡಿ, ಫೇರ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 65,000 ಫಾರ್ ಫಸ್ಟ್ ಹೌಸ್, 65,000 ಇದೆ. ಬಟ್ ನಾವು ಫಸ್ಟ್ ಹೌಸ್ ನ ಎಲ್ಲೂ ಕೂಡ ತಗೊಳಕ್ ಹೋಗೋದಿಲ್ಲ, ಅಪ್ ಟು NA ವರೆಗೂ 0 ಇರುತ್ತೆ. ಸೆಕೆಂಡ್ ಹೌಸ್ ಅಲ್ಲಿ ಎಷ್ಟಿದೆಯಪ್ಪ ಫೇರ್ ರೆಂಟಲ್ ವ್ಯಾಲ್ಯೂ ಅಂತ ಹೇಳಿದ್ರೆ 72,000 ಸೆಕೆಂಡ್ ಹೌಸ್ ಅಲ್ಲಿ ಕೊಟ್ಟಿದ್ದಾರೆ, 72,000. ಅಂಡ್ ಥರ್ಡ್ ಹೌಸ್ ಅಲ್ಲಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 95,000 ಫೇರ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ನೀವು ಫಸ್ಟ್ ನೀವು ತಗೋಬೇಕಾದ್ರೆ ಮುನ್ಸಿಪಲ್ ವ್ಯಾಲ್ಯೂ ರೆಸ್ಪೆಕ್ಟಿವ್ ಹೌಸ್ ತಗೊಳ್ಳಿ, ಅಥವಾ ಆರ್ ಫೇರ್ ರೆಂಟಲ್ ವ್ಯಾಲ್ಯೂನ ತಗೋಬೇಕು. ಸೊ ರೆಸ್ಪೆಕ್ಟಿವ್ ಹೌಸ್ ಇವೆರಡು ತಗೊಂಡಾದ್ಮೇಲೆ ನೀವು ಕಂಪೇರ್ ಮಾಡಬೇಕು ವಿಚ್ ಎವರ್ ಈಸ್ ಹೈಯರ್, ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಅಥವಾ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಆರ್ ಫೇರ್ ರೆಂಟಲ್ ವ್ಯಾಲ್ಯೂ ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇದೆ, ವಿಚ್ ಎವರ್ ಈಸ್ ಹೈಯರ್ ಯಾವುದು ಜಾಸ್ತಿ ಇದೆ ಅದನ್ನ ನಾವು ತಗೋಬೇಕು. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ನೋಷನಲ್ ರೆಂಟ್ ಅಂತ ಕರಿತೀವಿ, ನೋಷನಲ್ ರೆಂಟ್ ಅಂತ ಕರಿಬೇಕಾಗುತ್ತೆ. ಸೊ ಮುನ್ಸಿಪಲ್ ವ್ಯಾಲ್ಯೂ ಅಥವಾ ಫೇರ್ ರೆಂಟಲ್ ವ್ಯಾಲ್ಯೂ ಎರಡು ಕ್ವಶನ್ ಅಲ್ಲೇ ಇರ್ತವೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಅದರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಅದು ತಗೋಬೇಕು. ಮೊದಲನೇ ಕಾಲಮ್ ಅಪ್ ಟು NA ವರೆಗೂ 0 ಇರುತ್ತೆ. ಎರಡನೇ ಹೌಸ್ ನೋಡಿ 80,000 ಮುನ್ಸಿಪಲ್ ವ್ಯಾಲ್ಯೂ ಇದೆ, ಫೇರ್ ರೆಂಟಲ್ ವ್ಯಾಲ್ಯೂ 72,000 ಇದೆ. ಈಗ 80 ಮತ್ತೆ 72,000 ಎರಡು ಕಂಪೇರ್ ಮಾಡಿದ್ರೆ ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇದೆಯಪ್ಪ ಅಂತ ಹೇಳಿದ್ರೆ 80,000 ಜಾಸ್ತಿ ಇದೆ. ಸೊ 80,000 ಈಸ್ ಫೇರ್ ರೆಂಟಲ್ ವ್ಯಾಲ್ಯೂ ಮತ್ತೆ ಮುನ್ಸಿಪಲ್ ವ್ಯಾಲ್ಯೂ ಕಂಪೇರ್ ಮಾಡಿದಾಗ 80,000 ಜಾಸ್ತಿ ಇದೆ, ಅದನ್ನ ತಗೋಬೇಕು, ನೋಷನಲ್ ರೆಂಟ್ ಅಂತ ಕರಿತೀವಿ. ಹೌಸ್ 3 ಬಂದ್ರೆ 90,000 ಮುನ್ಸಿಪಲ್ ವ್ಯಾಲ್ಯೂ ಇದೆ, ಫೇರ್ ರೆಂಟಲ್ ವ್ಯಾಲ್ಯೂ 95,000 ಇದೆ. ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇದೆ ಅಂದ್ರೆ 95,000 ಈಸ್ ಹೈಯರ್, ದಟ್ ಈಸ್ ಟು ಬಿ ಕಾಲ್ಡ್ ಎಸ್ ನೋಷನಲ್ ರೆಂಟ್ ಅಂತ ಕರಿತೀವಿ. ಸೊ ಮೊದಲು ನೀವು ನೋಷನಲ್ ರೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು ವಿತ್ ದಿ ಹೆಲ್ಪ್ ಆಫ್ MRV, ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಅಂತ ಕರಿತೀವಿ, ಇನ್ನೊಂದು FRV ಫೇರ್ ರೆಂಟಲ್ ವ್ಯಾಲ್ಯೂ. ಇವೆರಡನ್ನ ಕಂಪೇರ್ ಮಾಡಬೇಕು. ಇವೆರಡು ಕಂಪೇರ್ ಮಾಡಿದಾಗ ವಿಚ್ ಎವರ್ ಈಸ್ ಹೈಯರ್, ಯಾವ್ದು ಜಾಸ್ತಿ ಇರುತ್ತೆ ಅದು ನೋಷನಲ್ ರೆಂಟ್ ಅಂತ ಕರಿತೀವಿ. ಸೊ ಹೌಸ್ 1 ಸೆಲ್ಫ್ ಆಕ್ಯುಪೈಡ್ ಯಾವುದು ತಗೊಳ್ಳೋದಿಲ್ಲ, ಹೌಸ್ 2 LOP ಇದೆ, ಕಂಪೇರ್ ಮಾಡಿದ್ವಿ 80 ಮತ್ತೆ 72 ನಲ್ಲಿ 80 ಜಾಸ್ತಿ ಇದೆ.
ಆ್ಯಂಡ್ ಲಾಸ್ಟ್ ಹೌಸಲ್ಲಿ 90 ಮತ್ತು 95 95 ಜಾಸ್ತಿ ಇದೆ. ಸೊ ನೀವು ಫಸ್ಟ್ ನೋಷನಲ್ ರೆಂಟ್ ಫೈಂಡ್ ಔಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ ನೋಷನಲ್ ರೆಂಟ್ ಆಲ್ರೆಡಿ ನೀವೇ ಕ್ಯಾಲ್ಕುಲೇಟ್ ಮಾಡಿರ್ತೀರಾ. ನೋಷನಲ್ ರೆಂಟು ಫಸ್ಟ್ ಹೌಸ್ಗೆ ಬರೋದಿಲ್ಲ ಬಿಕಾಸ್ SOP ಆಗಿದೆ. ಸೆಕೆಂಡ್ ಹೌಸಲ್ಲಿ 80,000 ನೋಷನಲ್ ರೆಂಟ್ ಇದೆ ಅಂಡ್ ಥರ್ಡ್ ಹೌಸಲ್ಲಿ 95,000 ನೋಷನಲ್ ರೆಂಟ್ ಇರ್ತಕ್ಕಂಥದ್ದು. ನೋಷನಲ್ ರೆಂಟ್ ಅಥವಾ ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದರೆ ನೋಷನಲ್ ಸ್ಟ್ಯಾಂಡರ್ಡ್ ರೆಂಟ್, ನೋಷನಲ್ ರೆಂಟ್ ಆರ್ ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾರ ಕ್ವಶನ್ಸ್ ಅಲ್ಲಿ? ಎಸ್ ನೋಡಿ, ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾರೆ. ಸೊ ಎಸ್ ಕೊಟ್ಟಿದ್ದಾರಪ್ಪ ಸ್ಟ್ಯಾಂಡರ್ಡ್ ರೆಂಟ್ ಅಂತ ಹೇಳಿದ್ರೆ ಫಸ್ಟ್ ಹೌಸ್ ಅಲ್ಲಿ ಬರೋದಿಲ್ಲ, ನಿಲ್ ಕೊಟ್ಟಿದ್ದಾರೆ. ಫಸ್ಟ್ ಹೌಸ್ ಅಲ್ಲಿ ಯಾವುದೇ ತರದ ಸ್ಟ್ಯಾಂಡರ್ಡ್ ಹೌಸ್ ಕೊಟ್ಟಿಲ್ಲ. ಸೊ ಕೊಟ್ಟಿದ್ರು ಕೂಡ ತಗೊಳ್ಳೋದಿಲ್ಲ, ನಿಲ್ ಇರುತ್ತೆ ಯಾವಾಗಲೂ ಕೂಡ. ಸೆಕೆಂಡ್ ಹೌಸ್ ಅಲ್ಲಿ ಎಷ್ಟಿದೆಯಪ್ಪ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಸೆಕೆಂಡ್ ಹೌಸ್ ಅಲ್ಲಿ ಸ್ಟ್ಯಾಂಡರ್ಡ್ ಹೌಸ್ ಕೊಟ್ಟಿಲ್ಲ. ಅಂಡ್ ಥರ್ಡ್ ಹೌಸ್ ಅಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 80,000 ಹೌಸ್ 3 ನಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ನೋಷನಲ್ ರೆಂಟ್ ಫೈಂಡ್ ಔಟ್ ಮಾಡಿದಾದ್ಮೇಲೆ ನೋಷನಲ್ ರೆಂಟ್ ಆರ್ ಸ್ಟ್ಯಾಂಡರ್ಡ್ ರೆಂಟ್ ಇವೆರಡನ್ನ ನೀವು ಕಂಪೇರ್ ಮಾಡಬೇಕಾಗುತ್ತೆ. ಸೊ ಇವೆರಡನ್ನ ಕಂಪೇರ್ ಮಾಡಿದಾಗ ನೀವು ವಿಚ್ ಎವರ್ ಈಸ್ ಲೋಯರ್ ಅನ್ನ ತಗೋಬೇಕಾಗುತ್ತೆ. ದಟ್ ಈಸ್ ವಾಟ್. ಸೊ ಒಂದು ನೋಷನಲ್ ರೆಂಟ್ ಆರ್ ಸ್ಟ್ಯಾಂಡರ್ಡ್ ರೆಂಟ್, ನೋಷನಲ್ ರೆಂಟ್ ಮತ್ತೆ ಸ್ಟ್ಯಾಂಡರ್ಡ್ ರೆಂಟ್ ಅನ್ನ ಕಂಪೇರ್ ಮಾಡಿದಾಗ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್ ಅನ್ನ ತಗೋಬೇಕಾಗುತ್ತೆ. ಆ ಲೋಯರ್ ಅನ್ನ ನಾವು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀವಿ. ಯಾವುದು ಕಡಿಮೆ ಇರುತ್ತೆ ಅದನ್ನ ನಾವು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀವಿ. ಈಗ ಮೊದಲನೇ ಕಾಲಮ್ SOP ಆಗಿರೋದ್ರಿಂದ ಎಲ್ಲೂ ಬರೋದಿಲ್ಲ. ಎರಡನೇ ಕಾಲಮ್ ನಲ್ಲಿ ನೋಡಿ, ಇಲ್ಲಿ 80,000 ಇದೆ, ಇಲ್ಲಿ ಏನು ಇಲ್ಲ, ಹಾಗಾಗಿ 80,000 ಅನ್ನೇ ತಗೋಬೇಕು, ಅದೇ ಕಡಿಮೆ ಇರೋದು ಅಂತ ಅರ್ಥ. ಥರ್ಡ್ ಕಾಲಮ್ ಅಲ್ಲಿ 95,000 ಇದೆ, ಇಲ್ಲಿ 80,000 ಇದೆ. ವಿಚ್ ಎವರ್ ಈಸ್ ಲೋಯರ್, 80,000 ಈಸ್ ಲೋಯರ್. ಸೊ ಹಾಗಾಗಿ ಥರ್ಡ್ ಕಾಲಮ್ ಅಲ್ಲೂ ಕೂಡ 80,000 ಅನ್ನ ತಗೋಬೇಕಾಗುತ್ತೆ. ವಿಚ್ ಎವರ್ ಈಸ್ ಲೋಯರ್, ನೋಷನಲ್ ರೆಂಟ್ ಅಥವಾ ಸ್ಟ್ಯಾಂಡರ್ಡ್ ರೆಂಟ್ ಅವೆರಡನ್ನ ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಲೋಯರ್, ಯಾವ್ದು ಕಡಿಮೆ ಇರುತ್ತೆ ಅದು ತಗೋಬೇಕಾಗುತ್ತೆ. ಸೆಕೆಂಡ್ ಹೌಸ್ ಅಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ, ಹಾಗಾಗಿ 80,000 ಅನ್ನೇ ತಗೊಂಡಿರ್ತಕ್ಕಂಥದ್ದು. ಬಟ್ ಹೌಸ್ 3 ನಲ್ಲಿ 95,000 ನೋಷನಲ್ ರೆಂಟ್ ಇದೆ, 80,000 ಸ್ಟ್ಯಾಂಡರ್ಡ್ ರೆಂಟ್ ಇದೆ. ಸೊ ಹಾಗಾಗಿ ಎರಡು ಕಂಪೇರ್ ಮಾಡಿದಾಗ ವಿಚ್ ಎವರ್ ಈಸ್ ಲೋಯರ್, 80,000 ಈಸ್ ಲೋಯರ್. ಸೊ ಹಾಗಾಗಿ ನಾವು 80,000 ನ ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀವಿ. ಒನ್ಸ್ ನಿಮ್ಗೆ ಎಕ್ಸ್ಪೆಕ್ಟೆಡ್ ರೆಂಟ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಎಕ್ಸ್ಪೆಕ್ಟೆಡ್ ರೆಂಟ್. ಸೊ ನೀವು ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿದ ಫಸ್ಟ್ ಹೌಸ್ಗೆ ಬರೋದಿಲ್ಲ. ಸೆಕೆಂಡ್ ಹೌಸ್ ಅಲ್ಲಿ 80,000 ಇದೆ, ಥರ್ಡ್ ಹೌಸ್ ಅಲ್ಲೂ ಕೂಡ 80,000 ಎಕ್ಸ್ಪೆಕ್ಟೆಡ್ ರೆಂಟ್ ಇದೆ. ಎಕ್ಸ್ಪೆಕ್ಟೆಡ್ ರೆಂಟ್ ಆರ್ ಆಕ್ಚುಯಲ್ ರೆಂಟ್. ಆಕ್ಚುಯಲ್ ರೆಂಟ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರ ನೋಡಿ. ಆಕ್ಚುಯಲ್ ರೆಂಟ್ ನ ಯಾವಾಗಲೂ ಕೂಡ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಆಕ್ಚುಯಲ್ ರೆಂಟ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ಆಕ್ಚುಯಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ನೀವು ಮಾಡ್ಕೋಬೇಕು. ಹೇಗೆ ಅಂದ್ರೆ ಆಕ್ಚುಯಲ್ ರೆಂಟ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ಆಕ್ಚುಯಲ್ ರೆಂಟ್ ಅಲ್ಲಿ ಅನ್ರಿಯಲೈಸ್ಡ್ ರೆಂಟ್ ನ ಲೆಸ್ ಮಾಡಿಕೊಂಡು ನೀವು ತಗೋಬೇಕಾಗುತ್ತೆ. ಸೊ ನನ್ನ ಹತ್ರ ಮೂರು ಹೌಸ್ ಇರ್ತಕ್ಕಂಥದ್ದು. ಹೌಸ್ ಪ್ರಾಪರ್ಟಿ 1ಗೆ ಯಾವುದೇ ತರದ ಆಕ್ಚುಯಲ್ ರೆಂಟ್ ಬರೋದಿಲ್ಲ, ನಿಲ್ ಕೊಟ್ಟಿಲ್ಲ, ನಿಲ್ ಇದೆ. ಬಟ್ ಹೌಸ್ ಪ್ರಾಪರ್ಟಿ ಸೆಕೆಂಡ್ 1ಗೆ ನೋಡಿ ಎಷ್ಟಿದೆ. ಹೌಸ್ ಪ್ರಾಪರ್ಟಿ ಸೆಕೆಂಡ್ 1ಗೆ ಬಂದು ಎಷ್ಟು ಆಕ್ಚುಯಲ್ ರೆಂಟ್ ಇದೆ ಅಂತ ಹೇಳಿದ್ರೆ ಕ್ವಶನ್ಸ್ ಅನ್ನ ನೋಡಿದ್ರೆ ಆಕ್ಚುಯಲ್ ರೆಂಟ್ ಕೊಟ್ಟಿದೆ ನೋಡಿ ಆಕ್ಚುಯಲ್ ರೆಂಟ್ ಪರ್ ಮಂತ್ ಕೊಟ್ಟಿದ್ದಾರೆ. ಹೌಸ್ 1ಗೆ ಕೊಟ್ಟಿಲ್ಲ, ನಿಲ್ಲಿದೆ. ಹೌಸ್ 2 ನಲ್ಲಿ 7,000 ಇದೆ. ಹೌಸ್ 2 ನಲ್ಲಿ 7,000 ಕೊಟ್ಟಿದ್ದಾರೆ ಆಕ್ಚುಯಲ್ ರೆಂಟು. ಅಂಡ್ ಹೌಸ್ 3 ನಲ್ಲಿ 8,000 ಕೊಟ್ಟಿದ್ದಾರೆ. ದಿಸ್ ಇಸ್ ಪರ್ ಮಂತ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಫಸ್ಟ್ ಹೌಸ್ 2 ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀನಿ. ಹೌಸ್ 2 ನಲ್ಲಿ 7,000 ಇದೆ, ಒಂದು ತಿಂಗಳಿಗೆ 7,000 ಇರ್ತಕ್ಕಂಥದ್ದು. ಸೊ 7,000 ಪರ್ ಮಂತ್ ಆದ್ರೆ ಮಲ್ಟಿಪ್ಲೈ ವಿತ್ ನೀವು 12 ಮಂತ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಸೊ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಆಕ್ಚುಯಲ್ ರೆಂಟ್ ಬಂದು 84,000 ಸಿಗುತ್ತೆ. ಇದು ಆಕ್ಚುಯಲ್ ರೆಂಟ್ 84,000. ಈ ಆಕ್ಚುಯಲ್ ರೆಂಟ್ ಅಲ್ಲಿ ಮೈನಸ್ ಎನಿ ಅನ್ರಿಯಲೈಸ್ಡ್ ರೆಂಟ್ ಏನಾದರೂ ಹೌಸ್ 1 ನಲ್ಲಿ ಇದೆಯಾ, ಹೌಸ್ 2 ನಲ್ಲಿ ಇದೆಯಾ ನೋಡಿ. ಸೊ ಇಲ್ಲಿದೆ ನೋಡಿ, ಅನ್ರಿಯಲೈಸ್ಡ್ ರೆಂಟ್ ಕೊಟ್ಟಿದ್ದಾರೆ. ಹೌಸ್ 2 ನಲ್ಲಿ 5,000 ಅನ್ರಿಯಲೈಸ್ಡ್ ರೆಂಟ್ ಇದೆ. ಸೊ ಅನ್ರಿಯಲೈಸ್ಡ್ ರೆಂಟ್ ಇದ್ರೆ ನೀವು ಆಕ್ಚುಯಲ್ ರೆಂಟ್ ಅಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಅನ್ನ ಲೆಸ್ ಮಾಡ್ಕೊಂಡೇ ತಗೋಬೇಕಾಗುತ್ತೆ. ಸೊ ಹಾಗಾಗಿ ನೀವು ಆಕ್ಚುಯಲ್ ರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ನೀವು ಯಾವಾಗಲೂ ಕೂಡ ಅಷ್ಟೇ ಆಕ್ಚುಯಲ್ ರೆಂಟ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ
ರಿಯಲೈಸ್ಡ್ ರೆಂಟ್ ಅನ್ನ ಲೆಸ್ ಮಾಡ್ಕೋಬೇಕು. ಈಗ ಹೌಸ್ ಪ್ರಾಪರ್ಟಿ 2 ನಲ್ಲಿ 7,000 ಪರ್ ಮಂತ್ ಇದೆ, ಇಂಟು 12 ಮಾಡಿದ್ರೆ 84,000 ಬರುತ್ತೆ. ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಕೊಟ್ಟಿದ್ದಾರೆ 5,000 ಅನ್ರಿಯಲೈಸ್ಡ್ ರೆಂಟ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಆ 5,000 ಅನ್ರಿಯಲೈಸ್ಡ್ ರೆಂಟ್ ಅನ್ನ ನೀವು ಲೆಸ್ ಮಾಡಿದ್ರೆ ಸೊ ನಿಮಗೆ ಸೊ ಆಕ್ಚುಯಲ್ ರೆಂಟು ಹೌಸ್ ಪ್ರಾಪರ್ಟಿ ಸೆಕೆಂಡ್ಗೆ ನಿಮಗೆ ಸಿಗುತ್ತೆ. ಎಷ್ಟಪ್ಪ ಅಂತ ಹೇಳಿದ್ರೆ ಸೊ ಆಕ್ಚುಯಲ್ ರೆಂಟು 84,000 ಮೈನಸ್ 5,000 ಮಾಡಿದ್ರೆ ನಮಗೆ 79,000 ಸೆಕೆಂಡ್ ಒನ್ ಹೌಸ್ಗೆ ಆಕ್ಚುಯಲ್ ರೆಂಟ್ 79,000 ಸಿಗುತ್ತೆ. ಇದು ಹೌಸ್ ಪ್ರಾಪರ್ಟಿ ಸೆಕೆಂಡ್ ಒನ್ಗೆ. ದೆನ್ ಹೌಸ್ ಪ್ರಾಪರ್ಟಿ ನಮ್ಮ ಹತ್ರ ಥರ್ಡ್ ಒನ್ ಇದೆ. ಸೊ ಥರ್ಡ್ ಒನ್ಗೆ ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದರೆ ಅಲ್ಲಿ ಹೇಳಿದ್ರೆ ಆಲ್ರೆಡಿ 8,000 ಪರ್ ಮಂತ್ ಇರ್ತಕ್ಕಂಥದ್ದು, 8,000 ಪರ್ ಮಂತ್ ಇದೆ, ಇಂಟು 12 ಮಾಡಿದ್ರೆ ಸೊ ನಮಗೆ 96,000 ಬರುತ್ತೆ. ಸೊ 96,000 ಬರುತ್ತೆ. ಏನಾದರೂ ಅನ್ರಿಯಲೈಸ್ಡ್ ರೆಂಟ್ ಹೌಸ್ 3 ನಲ್ಲಿ ಇದೆಯಾ ನೋಡಿದ್ರೆ ನೋಡಿ, ಅನ್ರಿಯಲೈಸ್ಡ್ ರೆಂಟ್ ಓನ್ಲಿ ಫಾರ್ ಹೌಸ್ 2ಗಿದೆ, ಹೌಸ್ 3ಗಿಲ್ಲ. ಹಾಗಾಗಿ ಸೊ ಅನ್ರಿಯಲೈಸ್ಡ್ ರೆಂಟು ಹೌಸ್ 3 ನಲ್ಲಿ ಇಲ್ಲ ಅಂತ ಅರ್ಥ. ಸೊ ನಾವು ಇಲ್ಲ ಅಂತ ಹೇಳಿದ್ರೆ ಮೈನಸ್ 0 ಮಾಡಿದ್ರೆ ನಮಗೆ 96,000 ಅನ್ರಿಯಲೈಸ್ಡ್ 1000 ಆಕ್ಚುಯಲ್ ರೆಂಟ್ ಸಿಗುತ್ತೆ. ಸೊ ಹೀಗೆ ನೀವು ಆಕ್ಚುಯಲ್ ರೆಂಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಒಂದು ತಿಂಗಳದ ಇನ್ಫಾರ್ಮೇಶನ್ ಅವ್ರು ಕೊಟ್ಟಿದ್ದಾರೆ ರೆಂಟು, ಮಲ್ಟಿಪ್ಲೈ ವಿತ್ 12 ಮಂತ್ಸ್ ಮಾಡಿದ್ರೆ ನಿಮಗೆ ಆಕ್ಚುಯಲ್ ರೆಂಟ್ ಪರ್ ಆನಮ್ ಸಿಗುತ್ತೆ. ಆ ಆಕ್ಚುಯಲ್ ರೆಂಟ್ ಅಲ್ಲಿ ಏನಾದರೂ ಅನ್ರಿಯಲೈಸ್ಡ್ ರೆಂಟ್ ಇದ್ರೆ ಲೆಸ್ ಮಾಡ್ಕೊಂಡೇ ನೀವು ತಗೋಬೇಕಾಗುತ್ತೆ. ಸೊ ಈಗ ಹೌಸ್ 1 ಅಲ್ಲಿ ಬರೋದಿಲ್ಲ, ಬಿಕಾಸ್ ಸೆಲ್ಫ್ ಆಕ್ಯುಪೈಡ್ ಆಗಿದೆ. ಹೌಸ್ 2 ನಲ್ಲಿ 7,000 ಪರ್ ಮಂತ್ ಇದೆ, ಇಂಟು 12 ಮಾಡಿದೆ 84,000 ಬಂತು. ಬಟ್ ಹೌಸ್ 2 ನಲ್ಲಿ ಅನ್ರಿಯಲೈಸ್ಡ್ ರೆಂಟ್ 5,000 ಕೊಟ್ಟಿದ್ದಾರೆ, ಲೆಸ್ ಮಾಡ್ಕೊಂಡ್ರೆ ನನಗೆ 79,000 ಬಂತು. ಹೌಸ್ 3 ನಲ್ಲಿ 8,000 ಪರ್ ಮಂತ್ ಕೊಟ್ಟಿದ್ದಾರೆ, 12 ಮಂತ್ಸ್ ಮಾಡಿದ್ರೆ ನನಗೆ 96,000 ಬಂತು. ಬಟ್ ಅನ್ರಿಯಲೈಸ್ಡ್ ರೆಂಟ್ 0 ಇದೆ, ಹಾಗಾಗಿ ನನಗೆ 96,000 ಬಂತು. ಈಗ ನೀವು ಎಕ್ಸ್ಪೆಕ್ಟೆಡ್ ರೆಂಟ್ ಅಥವಾ ಆಕ್ಚುಯಲ್ ರೆಂಟ್ ಅನ್ನ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿದಾಗ ಈ ಎರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್, ಈ ಎಕ್ಸ್ಪೆಕ್ಟೆಡ್ ರೆಂಟ್ ಅಥವಾ ಆಕ್ಚುಯಲ್ ರೆಂಟ್ ಅಲ್ಲಿ ಯಾವುದು ಜಾಸ್ತಿ ಇದೆ, ಸೊ ವಿಚ್ ಎವರ್ ಈಸ್ ಹೈಯರ್ ಏನಿದೆ ಅದನ್ನ ಕನ್ಸಿಡರ್ ಮಾಡಬೇಕು. ಇವೆರಡರಲ್ಲಿ ಯಾವ ಜಾಸ್ತಿ ಇದೆ ಅದನ್ನ ನಾವು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅಂತ ಕರಿತೀವಿ. ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅಂತ ಕರಿತೀವಿ. ಸೊ ಮೊದಲನೇ ಕಾಲಮ್ ಅಲ್ಲಿ ನಿಲ್ಲಿರುತ್ತೆ. ಸೊ ಈಗ ಎರಡನೇ ಹೌಸ್ ಬಂದು 80,000 ಮತ್ತೆ 79,000 ಇದೆ. ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ, 80 ಮತ್ತೆ 79 ಅಲ್ಲಿ 80,000 ಜಾಸ್ತಿ ಇದೆ. ಸೊ 80,000 ಇಸ್ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅಂತ ಕರಿತೀವಿ. ಹೌಸ್ 3 ನಲ್ಲಿ 80,000 ಇದೆ, ಎಕ್ಸ್ಪೆಕ್ಟೆಡ್ ರೆಂಟ್ 96 ಆಕ್ಚುಯಲ್ ರೆಂಟ್ ಇದೆ. ವಿಚ್ ಎವರ್ ಈಸ್ ಹೈಯರ್, ಇವೆರಡು ಕಂಪೇರ್ ಮಾಡಿದಾಗ ಹೈಯರ್ ಇರ್ತಕ್ಕಂಥದ್ದು 96,000 ಈಸ್ ಹೈಯರ್ ಇದೆ. ಈ 96,000 ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅಂತ ಕರಿತೀವಿ. ಒನ್ಸ್ ನಿಮಗೆ ವೇಕೆನ್ಸಿ ಪೀರಿಯಡ್ ಲಾಸ್ ಬಂದಾದ್ಮೇಲೆ ನೀವೇನ್ ಮಾಡಬೇಕು ಅಂದ್ರೆ ಲೆಸ್ ವೇಕೆನ್ಸಿ ಪೀರಿಯಡ್ ಲಾಸ್ ಅನ್ನ ನೀವು ಲೆಸ್ ಮಾಡಬೇಕಾಗುತ್ತೆ. ಸೊ ವೇಕೆನ್ಸಿ ಪೀರಿಯಡ್ ಲಾಸ್ ಎಷ್ಟಿದೆ ವೇಕೆನ್ಸಿ ಪೀರಿಯಡ್ ಅಂತ ಹೇಳಿದ್ರೆ ನಮಗೆ ಕ್ವಶನ್ ಅಲ್ಲಿ ನೋಡಿ ಯಾವ್ದಕ್ಕಿದೆ ನೋಡಿ, ವೇಕೆನ್ಸಿ ಪೀರಿಯಡ್ ಕೊಟ್ಟಿದ್ದಾರೆ 1 ಮಂತ್ ಫಾರ್ ಹೌಸ್ 2ಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ವೇಕೆನ್ಸಿ ಪೀರಿಯಡ್ ಇರ್ತಕ್ಕಂಥದ್ದು ಹೌಸ್ 2ಗೆ 1 ಮಂತ್ ಇದೆ. ಸೊ ಹಾಗಾಗಿ ವೇಕೆನ್ಸಿ ಪೀರಿಯಡ್ ಲಾಸ್ ಅನ್ನ ಲೆಸ್ ಮಾಡಬೇಕು. ಯಾವುದಕ್ಕೆ ನಾನು ಲೆಸ್ ಮಾಡ್ತೀನಿ ವೇಕೆನ್ಸಿ ಪೀರಿಯಡ್ ಅಂತ ಹೇಳಿದ್ರೆ ಓನ್ಲಿ ಫಾರ್ ಹೌಸ್ 2ಗೆ ಲೆಸ್ ಮಾಡಬೇಕಾಗುತ್ತೆ. ಸೊ ಹೌಸ್ 1ಗೆ ಬರೋದಿಲ್ಲ, ಅಂಡ್ ಹೌಸ್ 3 ನಲ್ಲಿ ಕೂಡ ಕೊಟ್ಟಿಲ್ಲ, ಹಾಗಾಗಿ ಅದಕ್ಕೆ ತಗೊಳ್ಳೋದಿಲ್ಲ. ಬಟ್ ಹೌಸ್ 2 ನಲ್ಲಿ 1 ಮಂತ್ ಕೊಟ್ಟಿದ್ದಾರೆ. ಸೊ 1 ತಿಂಗಳು ವೇಕೆಂಟ್ ಇದೆ, ಅಂದ್ರೆ ಬಾಡಿಗೆ ಕೊಟ್ಟಿಲ್ಲ, ವೇಕೆಂಟ್ ಇದೆ, ಖಾಲಿ ಇದೆ. ಸೊ ಹಾಗಾಗಿ ಅದನ್ನ ಲೆಸ್ ಮಾಡ್ಕೋಬೇಕು. 1 ಮಂತ್ ಇಂಟು 1 ತಿಂಗಳಿಗೆ ಹೌಸ್ 2 ಎಷ್ಟಪ್ಪ ಪರ್ ಮಂತ್ ಅಂತ ಹೇಳಿದ್ರೆ ಅವ್ರು ಹೇಳಿದ್ದಾರೆ ಹೌಸ್ 2 ನಲ್ಲಿ 7,000 ಪರ್ ಮಂತ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 1 ಮಂತ್ ವೇಕೆಂಟ್ ಪೀರಿಯಡ್ ಇದೆ, ಇಂಟು 7,000 ಪರ್ ಮಂತ್ ಮಾಡಿದ್ರೆ ನನಗೆ ಸೆಕೆಂಡ್ ಹೌಸ್ಗೆ 7,000 ವೇಕೆನ್ಸಿ ಪೀರಿಯಡ್ ಲಾಸ್ ಸಿಗುತ್ತೆ. ಈಗ ನೀವು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅಲ್ಲಿ ಲೆಸ್ ವೇಕೆನ್ಸಿ ಪೀರಿಯಡ್ ಲಾಸ್ ಅನ್ನ ನೀವು ಲೆಸ್ ಮಾಡಿದ್ರೆ ಸೊ ಬರ್ತಕ್ಕಂಥದ್ದು ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಸಿಗುತ್ತೆ. ದಿಸ್ ಇಸ್ GAV ಅಂತ ಕರಿತೀವಿ, ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ. ಸೊ ಆಫ್ಟರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅನ್ನ ಡಿಡಕ್ಟ್ ಮಾಡಿದ್ಮೇಲೆ ಬರ್ತಕ್ಕಂಥದ್ದು GAV, ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಫಸ್ಟ್ ಕಾಲಮ್ ಇಲ್ಲಿ ಇರುತ್ತೆ. ಸೆಕೆಂಡ್ ಹೌಸ್ ಅಲ್ಲಿ 80 ನಲ್ಲಿ 7,000 ಹೋದ್ರೆ ಇನ್ನ 73,000 ನಮಗೆ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಸಿಗುತ್ತೆ ಸೆಕೆಂಡ್ ಹೌಸ್ ಅಲ್ಲಿ.
ಅಂಡ್ ಥರ್ಡ್ ಹೌಸಲ್ಲಿ ವೇಕೆನ್ಸಿ ಪೀರಿಯಡ್ ಲಾಸ್ ಇಲ್ಲ, ಹಾಗಾಗಿ ನನಗೆ 96,000 ಹಾಗೆ ಇರುತ್ತೆ. ಅಲ್ಲಿ ವೇಕೆನ್ಸಿ ಪೀರಿಯಡ್ ಇರೋದು ಓನ್ಲಿ ಹೌಸ್ ಒನ್ಗೆ 1 ತಿಂಗಳು ಮಾತ್ರ ಇರೋದು. ಹಾಗೆ ಈಗ 1 ಮಂತ್ ಇದೆ, 1 ತಿಂಗಳಿಗೆ 7,000 ಇದೆ. ಸೊ ಮಲ್ಟಿಪ್ಲೈ ಮಾಡೋದು ನನಗೆ 7,000 ಬರುತ್ತೆ, ಲೆಸ್ ಮಾಡಬೇಕು. ಸೊ ಒನ್ಸ್ ನಿಮಗೆ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಸಿಕ್ಕಾದ್ಮೇಲೆ ನೀವೇನನ್ನ ಲೆಸ್ ಮಾಡಬೇಕಪ್ಪ ಅಂದ್ರೆ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಅಸೆಸಿ. ಅಸೆಸಿ ಪೇಮೆಂಟ್ ಮಾಡಿರಬೇಕು. ಸೊ ಮುನ್ಸಿಪಲ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಿದ್ರೆ ಲೆಸ್ ಮಾಡಬೇಕು. ಕ್ವಶನ್ ಅಲ್ಲಿ ನೋಡಿ ಮುನ್ಸಿಪಲ್ ಟ್ಯಾಕ್ಸ್ ಏನಾದ್ರು ಪೇಮೆಂಟ್ ಮಾಡಿದಾರ ಅನ್ನೋದಿದ್ರೆ ನೋಡಿ, ಕ್ವಶನ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ನನಗೆ ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಬಟ್ ಈ ಮುನ್ಸಿಪಲ್ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಿದ್ದಾರೆ. ಯಾರು ಪೇಮೆಂಟ್ ಮಾಡಿರೋದಂದ್ರೆ ಟೆನೆಂಟ್. ಸೊ ನೋಡಿ, ಟೆನೆಂಟ್ ಪೇಮೆಂಟ್ ಮಾಡಿದಾನೆ, ಹಾಗಾಗಿ ಎಲ್ಲೂ ಕೂಡ ತಗೊಳಕ್ ಹೋಗೋದಿಲ್ಲ. ಅಸೆಸಿ ಪೇಮೆಂಟ್ ಮಾಡಿದ್ರೆ ಶ್ರೀಮಣಿ ಅಸೆಸಿ ಅವ್ರು ಪೇಮೆಂಟ್ ಮಾಡಿದ್ರೆ ಲೆಸ್ ಮಾಡ್ತಿದ್ದೆ, ಬಟ್ ಇಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ನ ಪೇಮೆಂಟ್ ಮಾಡೋದು ಟೆನೆಂಟ್ ಹೌಸ್ ಟೂಗೆ, ತಗೊಳಕ್ ಹೋಗೋದಿಲ್ಲ, ಹಾಗಾಗಿ ಲೆಸ್ ಮಾಡೋ ಅವಶ್ಯಕತೆ ಇಲ್ಲ. ಟೆನೆಂಟ್ ಪೇಮೆಂಟ್ ಮಾಡೋದ್ರಿಂದ ಮುನ್ಸಿಪಲ್ ಟ್ಯಾಕ್ಸ್ ಡ್ಯೂ ಇದೆ ಅಂತ ಹೇಳಿದ್ದಾರೆ, ಬಟ್ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳಿಲ್ಲ. ಸೊ ಹಾಗಾಗಿ ಆ 2 ಪಾಯಿಂಟ್ ಅಪ್ಲಿಕಬಲ್ ಆಗೋದಿಲ್ಲ. ಸೊ ಎಲ್ಲ ಕಾಲಮಲ್ಲೂ ಕೂಡ ಅದು ನಿಲ್ಲಿರುತ್ತೆ. ನೋಡಿ, ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡಬೇಕು ಅಂದ್ರೆ ಅಸೆಸಿ ಪೇಮೆಂಟ್ ಮಾಡಿದ್ರೆ ಓನರ್ ಪೇಮೆಂಟ್ ಮಾಡಿದ್ರೆ ಅಸೆಸಿ ಪೇಮೆಂಟ್ ಮಾಡಿದ್ರೆ ಲೆಸ್ ಮಾಡಿ. ಟೆನೆಂಟ್ ಪೇಮೆಂಟ್ ಮಾಡಿದಾನೆ ಅಥವಾ ಮುನ್ಸಿಪಲ್ ಟ್ಯಾಕ್ಸ್ ನ ಇನ್ನ ಪೇಮೆಂಟೇ ಮಾಡಿಲ್ಲ ಅಂತ ಹೇಳಿದ್ರೆ, ಡ್ಯೂ ಇದೆ, ನಾಟ್ ಪೇಡ್ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲೂ ತಗೊಳಕ್ ಹೋಗ್ಬಿಡಿ, ಇಗ್ನೋರ್ ಮಾಡಿ. ಟೆನೆಂಟ್ ಪೇಮೆಂಟ್ ಮಾಡಿದಾನ ಜಸ್ಟ್ ಇಗ್ನೋರ್, ಎಲ್ಲೂ ಕೂಡ ಬರೋದಿಲ್ಲ. ಸೊ ಈಗ ಲೆಸ್ ಮಾಡಿದ್ರೆ ಬರ್ತಕ್ಕಂಥದ್ದು ನಿಮಗೆ ನೆಟ್ ಆನ್ಯುಯಲ್ ವ್ಯಾಲ್ಯೂ ಅಂತ ಟ್ರೀಟ್ ಮಾಡ್ತೀವಿ. ಸೊ ಎಸ್ ಬರುತ್ತಪ್ಪ ನೆಟ್ ಆನ್ಯುಯಲ್ ವ್ಯಾಲ್ಯೂ ಅಂದ್ರೆ, ಸೊ ಫಸ್ಟ್ ಹೌಸಲ್ಲಿ ನಿಲ್ ಹಾಗೆ ಇರುತ್ತೆ. ಸೆಕೆಂಡ್ ಹೌಸಲ್ಲಿ ನಿಮಗೆ 73,000 ಮೈನಸ್ ಯಾವುದು ಮುನ್ಸಿಪಲ್ ಟ್ಯಾಕ್ಸ್ ಇಲ್ಲ, ಹಾಗಾಗಿ ಮೈನಸ್ ಮಾಡಿದ್ರೆ 73,000 ಹಾಗೆ ಇರುತ್ತೆ. ಆನ್ ಥರ್ಡ್ ಕಾಲಮ್ ಅಲ್ಲಿ 96,000 ಹಾಗೆ ಇರುತ್ತೆ. ಇದು ನೆಟ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿತೀವಿ. ಈ ನೆಟ್ ಆನ್ಯುಯಲ್ ವ್ಯಾಲ್ಯೂನಲ್ಲಿ ನೀವೇನ್ ಲೆಸ್ ಮಾಡಬೇಕಪ್ಪ ಅಂದ್ರೆ ಆಸ್ ಯೂಶುವಲ್ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕು. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24 ಪ್ರಕಾರ ನೀವು ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕು. ಏನ್ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕು ಅಂದ್ರೆ ಯೂಶುವಲ್ ಆಗಿ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕಾಗುತ್ತೆ. ಡಿಡಕ್ಷನ್ಸ್ ಅಟ್ ಎಷ್ಟು ಪರ್ಸೆಂಟ್ ಅಪ್ಪ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅಂದ್ರೆ 30% ಅನ್ನ ಡಿಡಕ್ಟ್ ಮಾಡಬೇಕು. ಆನ್ ನೆಟ್ ಆನ್ಯುಯಲ್ ವ್ಯಾಲ್ಯೂ ಮೇಲೆ 30% ಡಿಡಕ್ಟ್ ಮಾಡಬೇಕು. ನೋಡಿ, ಹೌಸ್ ಒನ್ಗೆ ಯಾವುದೇ ತರದ ಹೌಸ್ ಪ್ರಾಪರ್ಟಿ 1 ಏನಿದೆ, ಸೊ ಅದಕ್ಕೆ ಯಾವುದೇ ತರದ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇಲ್ಲ, ಸೊ ಬರೋದಿಲ್ಲ, ಲೆಸ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಹೌಸ್ ಟೂಗೆ ಅಂತ ಬಂದಾಗ 73,000 ಇದೆ. ಸೊ ಹೌಸ್ ಪ್ರಾಪರ್ಟಿ 2ಗೆ 73,000 ಇದೆ. ಈ 73,000 ಮೇಲೆ ಇಂಟು 30% ಮಾಡ್ಕೋಬೇಕು. ಸೊ ನೀವು 30% ಅನ್ನ ಮಾಡಿದ್ರೆ ಸೊ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 73,000 ಇಂಟು 30% ಮಾಡಿದ್ರೆ ನಮಗೆ 29,100 ಬರುತ್ತೆ. ಸೊ ಇದು ಹೌಸ್ ಟೂಗೆ ಬರ್ತಕ್ಕಂಥದ್ದು. ಸೊ 29,100 ಹೌಸ್ ಟೂಗೆ ಬರುತ್ತೆ, ಡಿಡಕ್ಟ್ ಮಾಡಬೇಕು ಹೌಸ್ ಟೂಗೆ ಇರ್ತಕ್ಕಂಥದ್ದು. ಅಂಡ್ ಹೌಸ್ 3 ನಲ್ಲಿ ಬಂದು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ನೆಟ್ ಆನ್ಯುಯಲ್ ವ್ಯಾಲ್ಯೂ ಬಂದು 96,000 ಇದೆ. ದಟ್ ಈಸ್ ಹೌಸ್ ಪ್ರಾಪರ್ಟಿ 3ಗೆ 96,000 ಇದೆ. ಈ 96,000 ಮೇಲೆ 30% ಅನ್ನ ಮಾಡಬೇಕು. 30% ಮಾಡಿದ್ರೆ 96,000 ಇಂಟು 30% ಮಾಡಿದ್ರೆ ನಮಗೆ 2,88,000 ನಮಗೆ 28,800 ಬರುತ್ತೆ. 28,800 ನಮಗೆ ಡಿಡಕ್ಷನ್ಸ್ ಸಿಗುತ್ತೆ. ಸೊ ಇನ್ಯಾವುದನ್ನ ಡಿಡಕ್ಷನ್ಸ್ ಅನ್ನ ಇದೆಯಾ ಲೆಸ್ ಮಾಡೋದಿದ್ಯಾ ಕ್ವಶನ್ಸ್ ಅಲ್ಲಿ ನೋಡಿದ್ರೆ ನೋಡಿ, ಇನ್ಯಾವುದು ಲೆಸ್ ಮಾಡೋದಿಲ್ಲ. ಸೊ ಎಲ್ಲದೂ ಕೂಡ ಕನ್ಸಿಡರ್ ಮಾಡಿದೀವಿ. ಸೊ ಅಂಡ್ ರಿಪೇರ್ಸ್ ತಗೊಳಂಗಿಲ್ಲ, ಗ್ರೌಂಡ್ ರೆಂಟ್ ತಗೋಬೇಡಿ, ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅಲ್ಲಿ ಕವರ್ ಆಗಿರುತ್ತೆ. ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಬಿಸ್ನೆಸ್ ಪರ್ಪಸ್ ಇರ್ತಕ್ಕಂಥ ಲೋನ್ ಇದು, ಅದ್ರ ಮೇಲೆ ಕೊಡ್ತಾ ಇರೋ ಇಂಟ್ರೆಸ್ಟ್, ಹಾಗಾಗಿ ತಗೋಬೇಡಿ. ಹೌಸ್ ಮೇಲೆ ಇಂಟ್ರೆಸ್ಟ್ ಕೊಡ್ತಾ ಇದ್ರೆ, ಹೌಸ್ ನ ಕನ್ಸ್ಟ್ರಕ್ಷನ್ ಅಥವಾ ರಿಪೇರ್ಸ್ಗೆ ಏನಾದ್ರು ಲೋನ್ ತಗೊಂಡು ಅದಕ್ಕೆ ಇಂಟ್ರೆಸ್ಟ್ ಕೊಡ್ತಿದ್ರೆ ಡಿಡಕ್ಟ್ ಮಾಡ್ತಿದ್ದೆ, ಬಟ್ ಇಲ್ಲಿ ಬಿಸ್ನೆಸ್ ಪರ್ಪಸ್ ಇಂಟ್ರೆಸ್ಟ್ ಕೊಡ್ತಾ ಇರೋದು ಲೋನ್ ಮೇಲೆ, ಸೊ ಹಾಗಾಗಿ ಸೊ ತಗೊಳಕ್ ಹೋಗ್ಬೇಡಿ, ಇಗ್ನೋರ್. ಇನ್ಯಾವುದು ಕೂಡ ಕ್ವಶನ್ಸ್ ಅಲ್ಲಿ ಇಲ್ಲ. ಸೊ ನೀವು ಲೆಸ್ ಮಾಡಿ. ಸೊ ನಿಮ್ಗೆ ಲೆಸ್ ಮಾಡಿದಾಗ ಬರ್ತಕ್ಕಂಥದ್ದೇ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ.
ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಗುತ್ತೆ. ಮೊದಲನೇ ಹೌಸಲ್ಲಿ ನಿಲ್ ಇದೆ, ಯಾವುದು ಕೂಡ ಇಲ್ಲ. ಎರಡನೇ ಹೌಸಲ್ಲಿ 73,000 ಮೈನಸ್ 51,100 ಹೌಸ್ 2 ಸಿಗುತ್ತೆ. ಆ್ಯಂಡ್ ಹೌಸ್ 3ನಲ್ಲಿ 96ಅಲ್ಲಿ 28,800 ಹೋದರೆ 67,200 ನಮಗೆ ಹೌಸ್ 2ನಲ್ಲಿ ಸಿಗುತ್ತೆ. ಇದು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಎಚ್ ಪಿ ಅಂತ ಟ್ರೀಟ್ ಮಾಡ್ತೀವಿ. ಸೊ ನಮಗೆ ಟೋಟಲ್ ಬೇಕು, ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಎಚ್ ಪಿ. ಟೋಟಲ್ ಎಷ್ಟು ಟ್ಯಾಕ್ಸಬಲ್ ಇನ್ಕಮ್ ಅಂದ್ರೆ, ಹೌಸ್ ಪ್ರಾಪರ್ಟಿ 1 ಇಂದ ನನಗೆ ಇರ್ತಕ್ಕಂಥದ್ದು 0 ಇದೆ. ಅಂಡ್ ಹೌಸ್ ಪ್ರಾಪರ್ಟಿ ಸೆಕೆಂಡ್ ಇಂದ ಬಂದು ನಮ್ಮ ಹತ್ರ ಎಷ್ಟು ಟ್ಯಾಕ್ಸಬಲ್ ಇನ್ಕಮ್ ಇದೆ, ಟ್ಯಾಕ್ಸಬಲ್ ಎಚ್ ಪಿ ಇದೆ ಅಂತ ಹೇಳಿದ್ರೆ 51,100 ಇದೆ. ಅಂಡ್ ಹೌಸ್ ಪ್ರಾಪರ್ಟಿ ಥರ್ಡ್ ಒನ್ ಅಲ್ಲಿ ಬಂದು ಎಷ್ಟಪ್ಪ ಟ್ಯಾಕ್ಸಬಲ್ ಇದೆ ಅಂತ ಹೇಳಿದ್ರೆ 67,200 ಇದೆ. 67,200 ಇದೆ. ಸೊ ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಟ್ಯಾಕ್ಸಬಲ್ ಹೌಸ್ ಪ್ರಾಪರ್ಟಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಸೊ 1,18,300 ನಮಗೆ ಟೋಟಲ್ ಟ್ಯಾಕ್ಸಬಲ್ ಎಚ್ ಪಿ ಸಿಗುತ್ತೆ. ಹೀಗೆ ನೀವು ಆನ್ಸರ್ಸ್ ಅನ್ನ ಮಾಡಬೇಕು. ಇನ್ಕಮ್ ಫ್ರಮ್ ಎಚ್ ಪಿ ಕೇಳಿದ್ರೆ ಇದು ಫಾರ್ಮ್ಯಾಟ್ ಪ್ರಕಾರ ಹೀಗೆ ಮಾಡಬೇಕು, ಇಷ್ಟು ಮಾತ್ರನೇ ತಗೋಬೇಕು, ಇನ್ಯಾವುದು ಕೂಡ ತಗೊಳ್ಳಕ್ಕೆ ಹೋಗ್ಬೇಡಿ. ಈ ಒಂದು ಕ್ವಶನ್ಸ್ಗೆ ಮಾಡಿರ್ತಕ್ಕಂಥ ಆನ್ಸರ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಏನಾದರೂ ಮಿಸ್ಟೇಕ್ಸ್ ಇದೆ ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ.